ಮಾಡ್ತೀನಿ. ಈ ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಗಿದೆಯಲ್ಲ, ಇದರಲ್ಲಿ ಪ್ರಮುಖ ಆರೋಪಿ ಮಾಸ್ಟರ್ ಮೈಂಡ್ ಚಿನ್ನಯ್ಯ ಆದ್ರೂ ಕೂಡ ಅವರ ಬೆನ್ನು ಹಿಂದೆ ಇದ್ದದ್ದು, ಅವರನ್ನ ಸಂಪೂರ್ಣ ಈ ಷಡ್ಯಂತ್ರದಲ್ಲಿ ಪ್ರೇರೇಪಿಸಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಕಂಚಿನ ಪ್ರಮುಖ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ. ಭಟ್ಟಣ್ಣನವರಿಂದ ಹಣ ಪಡೆದು ಸುಳ್ಳು ಹೇಳಿದ್ದು ಚಿನ್ನಯ್ಯ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸುಳ್ಳು ದೂರು ನೀಡಿದ್ದು ಚಿನ್ನಯ್ಯ. 39/2025 ಕಾಲಂ 211A ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತಲ್ಲ. ಪ್ರಕರಣಕ್ಕೆ ತಿಮರೋಡಿ, ಮಠಣ್ಣನವರ್, ವಿಠಲ್ ಗೌಡ ಮಾಸ್ಟರ್ ಮೈಂಡ್. ತನ್ನ ದೂರಿಗೆ ಪೂರಕವಾಗಿ ಜಡ್ಜ್ ಮುಂದೆ ಆತ ಹೇಳಿದ್ದ. ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದ್ದು ತನಿಖೆಯಲ್ಲಿ ಎಲ್ಲವೂ ಬಯಲಾಗಿದೆ. ಸಂಚಿನ ಪ್ರಮುಖ ರೂವಾರಿಯೇ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗ್ಯಾಂಗ್. ಈ 5 ಜನರ ಮಾಸ್ಟರ್ ಪ್ಲಾನ್ನಿಂದಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹೀಗೆಲ್ಲ ರೂಪುಗೊಂಡಿತ್ತು. ಎಸ್ಐಟಿ ಅಧಿಕಾರಿಗಳು ಅದಕ್ಕೆ ಸಾಕ್ಷಿಯನ್ನ ಕಲೆ ಹಾಕಿ ಈಗ ಒಂದೊಂದೇ ಮಹತ್ವವಾದ ಸಾಕ್ಷಿಗಳನ್ನ ಈಗ ತನಿಖಾ ತಂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಧರ್ಮಸ್ಥಳದ ಈ ಷಡ್ಯಂತ್ರದ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ಗೆ ಹೋಗಿ ನಾವು ಸಂಪೂರ್ಣವಾದಂತ ಚಿತ್ರಣವನ್ನ ಜನರ ಮುಂದೆ ತೆರೆದಿಟ್ಟಿತ್ತು. ಹೇಗೆಲ್ಲ ಷಡ್ಯಂತ್ರ ಆಗಿತ್ತು ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಇನ್ನು ನಾಗೇಂದ್ರ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ, ಹಾಗೆ ಅಭಿಷೇಕ್ ಜೈಶಂಕರ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಅಭಿಷೇಕ್ ಜೈಶಂಕರ್ ಮಾತಾಡಿಸ್ತೀನಿ. ಅಭಿಷೇಕ್, ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನೇನು ಮಹತ್ವದ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ದೋಷಾರೋಪ ಪಟ್ಟಿಯಲ್ಲಿ ಏನಿದೆ, ಯಾರ ಪಾತ್ರ ಎಷ್ಟು, ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಭಿಷೇಕ್. ಈಗಾಗಲೇ ಈ ಒಂದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಿರುವಂತದ್ದು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದ ತೇಜೋವಧೆ ಮಾಡೋದಕ್ಕೆ ಯಾರ್ಯಾರು ಭಾಗಿಯಾಗಿದ್ರು ಅನ್ನುವಂತಹ ಒಂದು ತನಿಖಾ ವರದಿ, ಅಂದ್ರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ ಪೂರ್ಣ ಪ್ರಮಾಣದಲ್ಲ, ಈ ಸದ್ಯದ ಮಟ್ಟಿಗೆ ತನಿಖೆಯನ್ನ ನಡೆಸಿದಂತಹ ಒಂದು ರಿಪೋರ್ಟ್ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಬಹುದು ಮತ್ತೆ ಮಟ್ಟಣ್ಣನವರಾಗಿರಬಹುದು, ಇದೆಲ್ಲವೂ ಕೂಡ ಕೂತು ಮಾಡಿರುವಂತಹ ಒಂದು ಪ್ಲಾನ್ ಅಂತ ಹೇಳಿ ಈ ಬುರ್ಡೆ ವಿಚಾರಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ಕೂಡ ಒಂದು ಫೇಕ್ ಆಗಿರುತ್ತೆ. ಆ ಬುರ್ಡೆಯನ್ನ ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಂದ್ರೆ ದೆಹಲಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಒಂದು ಬುರ್ಡೆಯನ್ನ ತೋರಿಸಿ ಇಂತಹ ಬುರ್ಡೆಗಳು ಸಾವಿರಾರು ಸಂಖ್ಯೆಯಲ್ಲಿ ಇದೆ, ಇದೆಲ್ಲವೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಅವರು ಯಾರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಅವರು ಈ ರೀತಿಯಾಗಿ ಹತ್ಯೆಯನ್ನು ನಡೆಸಿ ಅದನ್ನು ಹೂತಿಟ್ಟಿದ್ರು ಅಂತ ಹೇಳಿ ಒಂದು ಬಿಂಬಿಸುವಂತಹ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಆ ಒಂದು ತನಿಖಾ ವರದಿಯಲ್ಲಿ ಇದಾಗಿರುವಂತದ್ದು. ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡೋದು ಫೇಲ್ ಆಯ್ತು, ನಂತರ ಮತ್ತೆ ತಿಮರೋಡಿ ಅವರ ಒಂದು ಮನೆಗೆ ಬರ್ತಾರೆ. ಮನೆಯಂತಹ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಉಪಯೋಗವನ್ನ ಮಾಡಬೇಕು ಅಂದ್ರೆ ಇವರ ಕ್ರಿಮಿನಲ್ ಕೆಲಸಗಳಿಗೆ ಯಾವ ರೀತಿ ಉಪಯೋಗವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾರೆ. ನಂತರ ಸಿಕ್ಕಿದ್ದು ಈ ಚಿನ್ನಯ್ಯ, ಅಂದ್ರೆ ಈ ಹಿಂದೆಯೇ ಚಿನ್ನಯ್ಯ ಮತ್ತೆ ಇವರಿಗೂ ಪರಿಚಯ ಇರುತ್ತೆ. ಚಿನ್ನಯ್ಯನಿಗೆ ಹಣದ ಆಮಿಷವನ್ನ ಒಡ್ಡಿ ಆತನಿಗೆ ಈ ರೀತಿಯಾದಂತ ಅಂದ್ರೆ ನಾನೇ ಖುದ್ದು ಹೋಗಿ ಆ ಶವವನ್ನ ಹೂತಾಕಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡಿ ನಂತರ ಆತ ಪೊಲೀಸರಿಗೆ ಒಂದು ಇದನ್ನು ಕೂಡ ಅಂದ್ರೆ ಈ ರೀತಿಯಾಗಿ ನಡೆದಿದೆ ಅಂತ ಹೇಳಿ ತಮ್ಮ ಒಂದು ವಕೀಲರ ಮುಖಾಂತರ ಹೇಳಿಕೆಯನ್ನು ಕೊಡುವಂತಹ ಕೆಲಸಗಳು ಕೂಡ ಮಾಡ್ತಾರೆ. ನಂತರ ಎಸ್ಐಟಿ ರಚನೆ ಆಗುತ್ತೆ. ತಾನೇ ಖುದ್ದು ಹೋಗಿ ಒಂದಷ್ಟು ಜಾಗವನ್ನ ತೋರಿಸ್ತಾನೆ. ಅಂದ್ರೆ ಇಲ್ಲಿ ಈ ಸ್ಥಳದಲ್ಲಿ ತಾನು ಶವವನ್ನ ಹೂತಿದ್ದೀನಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಕೂಡ ಇರೋದಿಲ್ಲ. ಈ ಒಂದು ಪ್ಲಾನ್ ಆದ ಬಳಿಕ ಮತ್ತಷ್ಟು ಜನರಿಗೆ ಇದಕ್ಕೆ ಆಡ್ ಆನ್ ಆಗ್ತಾರೆ. ಸುಜಾತ ಭಟ್ ಇರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ, ವಿಠಲ್ ಗೌಡ ಆಗಿರಬಹುದು, ಇದೆಲ್ಲರೂ ಕೂಡ ನಂತರ ಈ ಒಂದು ಟೀಮ್ಗೆ ಸೇರ್ಕೊಳ್ತಾರೆ. ಅಂದ್ರೆ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳವನ್ನ ಅದರ ರೂವಾರಿ ಏನಿದ್ದಾರೆ ಅವರಿಗೆ ಅವರ ವಿರುದ್ಧ ಷಡ್ಯಂತ್ರವನ್ನ ಮಾಡಬೇಕು, ತೇಜೋವಧೆ ಮಾಡುವಂತಹ ಒಂದು ಉದ್ದೇಶ ಏನಿದೆ, ಈ ಉದ್ದೇಶದಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನ ಮಾಡಿರೋದು ಈಗ ಸದ್ಯದ ಮಟ್ಟಿಗೆ ಬೇಸಿಕ್ ರಿಪೋರ್ಟ್ ಏನಿದೆ ಅಂದ್ರೆ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಆರೋಪಿಗಳು ಯಾರು ಕೂಡ ಸಹಕಾರವನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾರು ತಮ್ಮ ಒಂದು ಹೇಳಿಕೆಗಳನ್ನು ಕೊಡುವಂತದ್ದು ಮತ್ತೆ ಒಂದಷ್ಟು ಹಾರಿಕೆಯ ಉತ್ತರಗಳನ್ನು ನೀಡುವಂತಹ ಮುಖಾಂತರ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಒಂದು ಅಸಹಕಾರವನ್ನ ನೀಡ್ತಾ ಇರುವಂತದ್ದು ಇಲ್ಲಿ ಗೊತ್ತಾಗಿದೆ. ಹೀಗಾಗಿ ಸಂಪೂರ್ಣವಾದಂತಹ ತನಿಖಾ ವರದಿ ಇನ್ನೂ ಕೂಡ ಸಲ್ಲಿಕೆಯಾಗಿಲ್ಲ. ಈ ಅರೆಕಾಲಿಕ ಒಂದು ತನಿಖಾ ವರದಿ ಏನಿದೆ, ಈಗ ಈ ವರದಿಯಲ್ಲಿ ಇಷ್ಟರ ಮಟ್ಟಿಗೆ ಅವರ ವಿರುದ್ಧ ಅಂದ್ರೆ ಕಾನ್ಸ್ಪಿರಸಿ ನಡೆದಿರೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನು ಸಂಪೂರ್ಣವಾದಂತಹ ತನಿಖಾ ವರದಿ ಬಂದಂತಹ ಸಂದರ್ಭದಲ್ಲಿ ಮತ್ತಷ್ಟು ಏನೇನು ಇವರು ಪಿತೂರಿಯನ್ನ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣವಾದಂತಹ ವಿವರಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಈಗ ಜಸ್ಟ್ ಹೋಲ್ಡ್ ಅಭಿಷೇಕ್, ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈ ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಗಿದೆಯಲ್ಲ, ಇದರಲ್ಲಿ ಪ್ರಮುಖ ಆರೋಪಿ ಮಾಸ್ಟರ್ ಮೈಂಡ್ ಚಿನ್ನಯ್ಯ ಆದ್ರೂ ಕೂಡ ಅವರ ಬೆನ್ನು ಹಿಂದೆ ಇದ್ದದ್ದು, ಅವರನ್ನ ಸಂಪೂರ್ಣ ಈ ಷಡ್ಯಂತ್ರದಲ್ಲಿ ಪ್ರೇರೇಪಿಸಿದ್ದು ಮಹೇಶ್ ಶೆಟ್ಟಿ ತಿಮುರೋಡಿ. ಕಂಚಿನ ಪ್ರಮುಖ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮುರೋಡಿ. ಮಠಣ್ಣನವರಿಂದ ಹಣ ಪಡೆದು ಸುಳ್ಳು ಹೇಳಿದ್ದು ಚಿನ್ನಯ್ಯ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸುಳ್ಳು ದೂರು ನೀಡಿದ್ದು ಚಿನ್ನಯ್ಯ. 39/2025 ಕಾಲಂ 211A ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತಲ್ಲ. ಪ್ರಕರಣಕ್ಕೆ ತಿಮುರೋಡಿ, ಮಠಣ್ಣನವರ್, ವಿಠಲ್ ಗೌಡ ಮಾಸ್ಟರ್ ಮೈಂಡ್. ತನ್ನ ದೂರಿಗೆ ಪೂರಕವಾಗಿ ಜಡ್ಜ್ ಮುಂದೆ ಆತ ಹೇಳಿದ್ದ. ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದ್ದು ತನಿಖೆಯಲ್ಲಿ ಎಲ್ಲವೂ ಬಯಲಾಗಿದೆ. ಸಂಚಿನ ಪ್ರಮುಖ ರೂವಾರಿಯೇ ಅದು ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತು ಗ್ಯಾಂಗ್. ಈ 5 ಜನರ ಮಾಸ್ಟರ್ ಪ್ಲಾನ್ನಿಂದಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹೀಗೆಲ್ಲ ರೂಪುಗೊಂಡಿತ್ತು. ಎಸ್ಐಟಿ ಅಧಿಕಾರಿಗಳು ಅದಕ್ಕೆ ಸಾಕ್ಷಿಯನ್ನ ಕಲೆ ಹಾಕಿ ಈಗ ಒಂದೊಂದೇ ಮಹತ್ವವಾದ ಸಾಕ್ಷಿಗಳನ್ನ ಈಗ ತನಿಖಾ ತಂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಧರ್ಮಸ್ಥಳದ ಈ ಷಡ್ಯಂತ್ರದ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ಗೆ ಹೋಗಿ ನಾವು ಸಂಪೂರ್ಣವಾದಂತ ಚಿತ್ರಣವನ್ನ ಜನರ ಮುಂದೆ ತೆರೆದಿಟ್ಟಿತ್ತು. ಹೇಗೆಲ್ಲ ಷಡ್ಯಂತ್ರ ಆಗಿತ್ತು ಅನ್ನೋದನ್ನ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಇನ್ನು ನಾಗೇಂದ್ರ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ, ಹಾಗೆ ಅಭಿಷೇಕ್ ಜೈಶಂಕರ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಅಭಿಷೇಕ್ ಜೈಶಂಕರ್ ಮಾತಾಡಿಸ್ತೀನಿ. ಅಭಿಷೇಕ್, ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನೇನು ಮಹತ್ವದ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ದೋಷಾರೋಪ ಪಟ್ಟಿಯಲ್ಲಿ ಏನಿದೆ, ಯಾರ ಪಾತ್ರ ಎಷ್ಟು, ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಭಿಷೇಕ್. ಈಗಾಗಲೇ ಈ ಒಂದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗಿರುವಂತದ್ದು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದ ತೇಜೋವಧೆ ಮಾಡೋದಕ್ಕೆ ಯಾರ್ಯಾರು ಭಾಗಿಯಾಗಿದ್ರು ಅನ್ನುವಂತಹ ಒಂದು ತನಿಖಾ ವರದಿ ಅಂದ್ರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ ಪೂರ್ಣ ಪ್ರಮಾಣದಲ್ಲ, ಈ ಸದ್ಯದ ಮಟ್ಟಿಗೆ ತನಿಖೆಯನ್ನ ನಡೆಸಿದಂತಹ ಒಂದು ರಿಪೋರ್ಟ್ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಹೇಶ್ ಶೆಟ್ಟಿ ತಿಮುರೋಡಿ ಆಗಿರಬಹುದು ಮತ್ತೆ ಮಟ್ಟಣ್ಣನವರಾಗಿರಬಹುದು, ಇದೆಲ್ಲವೂ ಕೂಡ ಕೂತು ಮಾಡಿರುವಂತಹ ಒಂದು ಪ್ಲಾನ್ ಅಂತ ಹೇಳಿ ಈ ಬುರ್ಡೆ ವಿಚಾರಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ಕೂಡ ಒಂದು ಫೇಕ್ ಆಗಿರುತ್ತೆ. ಆ ಬುರ್ಡೆಯನ್ನ ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಂದ್ರೆ ದೆಹಲಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಒಂದು ಬುರ್ಡೆಯನ್ನ ತೋರಿಸಿ ಇಂತಹ ಬುರ್ಡೆಗಳು ಸಾವಿರಾರು ಸಂಖ್ಯೆಯಲ್ಲಿ ಇದೆ, ಇದೆಲ್ಲವೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಅವರು ಯಾರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಅವರು ಈ ರೀತಿಯಾಗಿ ಹತ್ಯೆಯನ್ನು ನಡೆಸಿ ಅದನ್ನು ಹೂತಿಟ್ಟಿದ್ರು ಅಂತ ಹೇಳಿ ಒಂದು ಬಿಂಬಿಸುವಂತಹ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಆ ಒಂದು ತನಿಖಾ ವರದಿಯಲ್ಲಿ ಇದಾಗಿರುವಂತದ್ದು. ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡೋದು ಫೇಲ್ ಆಯ್ತು, ನಂತರ ಮತ್ತೆ ತಿಮರೋಡಿ ಅವರ ಒಂದು ಮನೆಗೆ ಬರ್ತಾರೆ. ಮನೆಯಂತಹ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಉಪಯೋಗವನ್ನ ಮಾಡಬೇಕು ಅಂದ್ರೆ ಇವರ ಕ್ರಿಮಿನಲ್ ಕೆಲಸಗಳಿಗೆ ಯಾವ ರೀತಿ ಉಪಯೋಗವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾರೆ. ನಂತರ ಸಿಕ್ಕಿದ್ದು ಈ ಚಿನ್ನಯ್ಯ, ಅಂದ್ರೆ ಈ ಹಿಂದೆಯೇ ಚಿನ್ನಯ್ಯ ಮತ್ತೆ ಇವರಿಗೂ ಪರಿಚಯ ಇರುತ್ತೆ. ಚಿನ್ನಯ್ಯನಿಗೆ ಹಣದ ಆಮಿಷವನ್ನ ಒಡ್ಡಿ ಆತನಿಗೆ ಈ ರೀತಿಯಾದಂತ ಅಂದ್ರೆ ನಾನೇ ಖುದ್ದು ಹೋಗಿ ಆ ಶವವನ್ನ ಹೂತಾಕಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡಿ ನಂತರ ಆತ ಪೊಲೀಸರಿಗೆ ಒಂದು ಇದನ್ನು ಕೂಡ ಅಂದ್ರೆ ಈ ರೀತಿಯಾಗಿ ನಡೆದಿದೆ ಅಂತ ಹೇಳಿ ತಮ್ಮ ಒಂದು ವಕೀಲರ ಮುಖಾಂತರ ಹೇಳಿಕೆಯನ್ನು ಕೊಡುವಂತಹ ಕೆಲಸಗಳು ಕೂಡ ಮಾಡ್ತಾರೆ. ನಂತರ ಎಸ್ಐಟಿ ರಚನೆ ಆಗುತ್ತೆ. ತಾನೇ ಖುದ್ದು ಹೋಗಿ ಒಂದಷ್ಟು ಜಾಗವನ್ನ ತೋರಿಸ್ತಾನೆ. ಅಂದ್ರೆ ಇಲ್ಲಿ ಈ ಸ್ಥಳದಲ್ಲಿ ತಾನು
ಶವವನ್ನ ಹೂತಿದ್ದೀನಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಕೂಡ ಇರೋದಿಲ್ಲ. ಈ ಒಂದು ಪ್ಲಾನ್ ಆದ ಬಳಿಕ ಮತ್ತಷ್ಟು ಜನರಿಗೆ ಇದಕ್ಕೆ ಆಡ್ ಆನ್ ಆಗ್ತಾರೆ. ಸುಜಾತ ಭಟ್ ಇರಬಹುದು, ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ, ವಿಠಲ್ ಗೌಡ ಆಗಿರಬಹುದು, ಇದೆಲ್ಲರೂ ಕೂಡ ನಂತರ ಈ ಒಂದು ಟೀಮ್ಗೆ ಸೇರ್ಕೊಳ್ತಾರೆ. ಅಂದ್ರೆ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳವನ್ನ ಅದರ ರೂವಾರಿ ಏನಿದ್ದಾರೆ ಅವರಿಗೆ ಅವರ ವಿರುದ್ಧ ಷಡ್ಯಂತ್ರವನ್ನ ಮಾಡಬೇಕು, ತೇಜೋವಧೆ ಮಾಡುವಂತಹ ಒಂದು ಉದ್ದೇಶ ಏನಿದೆ, ಈ ಉದ್ದೇಶದಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ, ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನ ಮಾಡಿರೋದು ಈಗ ಸದ್ಯದ ಮಟ್ಟಿಗೆ ಬೇಸಿಕ್ ರಿಪೋರ್ಟ್ ಏನಿದೆ ಅಂದ್ರೆ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆರೋಪಿಗಳು ಯಾರು ಕೂಡ ಸಹಕಾರವನ್ನ ಮಾಡ್ತಾ ಇಲ್ಲ. ಅಂದ್ರೆ ಈ ಒಂದು ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾರು ತಮ್ಮ ಒಂದು ಹೇಳಿಕೆಗಳನ್ನು ಕೊಡುವಂತದ್ದು ಮತ್ತೆ ಒಂದಷ್ಟು ಹಾರಿಕೆಯ ಉತ್ತರಗಳನ್ನು ನೀಡುವಂತಹ ಮುಖಾಂತರ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಒಂದು ಅಸಹಕಾರವನ್ನ ನೀಡ್ತಾ ಇರುವಂತದ್ದು ಇಲ್ಲಿ ಗೊತ್ತಾಗಿದೆ. ಹೀಗಾಗಿ ಸಂಪೂರ್ಣವಾದಂತಹ ತನಿಖಾ ವರದಿ ಇನ್ನೂ ಕೂಡ ಸಲ್ಲಿಕೆಯಾಗಿಲ್ಲ. ಈ ಅರೆಕಾಲಿಕ ಒಂದು ತನಿಖಾ ವರದಿ ಏನಿದೆ, ಈಗ ಈ ವರದಿಯಲ್ಲಿ ಇಷ್ಟರ ಮಟ್ಟಿಗೆ ಅವರ ವಿರುದ್ಧ ಅಂದ್ರೆ ಕಾನ್ಸ್ಪಿರಸಿ ನಡೆದಿರೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನು ಸಂಪೂರ್ಣವಾದಂತಹ ತನಿಖಾ ವರದಿ ಬಂದಂತಹ ಸಂದರ್ಭದಲ್ಲಿ ಮತ್ತಷ್ಟು ಏನೇನು ಇವರು ಪಿತೂರಿಯನ್ನ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣವಾದಂತಹ ವಿವರಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಈಗ ಜಸ್ಟ್ ಹೋಲ್ಡ್ ಅಭಿಷೇಕ್, ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.